ಈ ನಾವೆಲ್ಲರೂ ನಮ್ಮ ಲೈಫ್ಗಳಲ್ಲಿ ಸತ್ಯ ಸುಳ್ಳುಗಳ ಹೋರಾಟದಲ್ಲಿ ಫೈಟ್ ಮಾಡ್ತಾನೆ ಇರ್ತೀವಿ. ಕೆಲವೊಂದು ನಾವು ಹೇಳೋದನ್ನ ಸಮಾಜಕ್ಕೆ ಕನ್ವೆ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ. ಓಕೆ, ನಿಮ್ಮ ವಿಚಾರಕ್ಕೆ ಬಂದ್ರೆ ನೀವು ಎಲ್ಲ ನಿಮ್ಮ ಮೇಲೆ ಯಾವ ತರ ಅಭಿಪ್ರಾಯ ಇದೆ ಈ ಸೊಸೈಟಿಗೆ ಅನ್ನೋದು ಗೊತ್ತಿದೆ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಓಕೆ. ಸತೀಶ್ ಅವರು ತುಂಬಾ ಸುಳ್ಳು ಹೇಳ್ತಾರೆ, ಪಾಲಿಶ್ಡ್ ಮಾತುಗಳನ್ನ ಆಡ್ತಾರೆ ಅನ್ನೋಂತ ಒಂದು ಕಲೆಕ್ಟಿವ್ ಅಭಿಪ್ರಾಯ ಇದೆ. ಅದಕ್ಕಾಗ ನೀವು ಬೇಕಾದ್ರೆ ನೀವು ಬನ್ನಿ, ನಾನು ಸಾಕ್ಷಿ ತೋರಿಸ್ತೀನಿ ಅಂತಾನು ಹೇಳ್ತಾ ಇರ್ತೀರಾ. ಈ ಪಿಕ್ಚರ್ ಹೇಗೆ ಕ್ರಿಯೇಟ್ ಆಯ್ತು? ಅಲ್ಲಲ್ಲ, ಅವ್ರಿಗೆ ಬೀದಿ ನಾಯಿ ಬಿಟ್ಟು ಈಗ ಮಾರುತಿ 800 ತಗೊಳ್ಳೋರಿಗೆ ಮಾರುತಿ 800 ಬಗ್ಗೆ ಮಾತ್ರ ಗೊತ್ತು. ಅವ್ರಿಗೆ ರೋಲ್ಸ್ ರಾಯ್ಸ್ ಬಗ್ಗೆ ಹೇಳಿದ್ರೆ ಅದಕ್ಕೆ ಯಾಕೆ 3 ಕೋಟಿ 5 ಕೋಟಿ ಅಂತಾರೆ. ನಿಮ್ಗೆ ಅರ್ಥ ಆಗ್ತಿದ್ಯಾ? ಬಾವಿ ಕಪ್ಪೆ ಸಮುದ್ರ ಬೇರೆ, ಆಮೇಲೆ ಅದು ಎಷ್ಟು ಯುನಿಕ್ನೆಸ್ ಅನ್ನೋದು ಅವ್ರಿಗೆ ತಿಳ್ಕೊಳ್ಳೋಕ್ಕೂ ಕೆಪಾಸಿಟಿ ಇಲ್ಲ. ಅವ್ರು ಮಾತಾಡ್ತಾರೆ. ಆಮೇಲೆ ಅವರಿಂದ ನಾನು ಹೆಸರು ಮಾಡಿರೋದು, ಆ ಥರ ಬೈಯೋರಿಂದನೇ ನಾನು ಬಿಗ್ ಬಾಸ್ಗೆ ಹೋಗಿರೋದು. ಅದೇ ನಂದು ಒಳ್ಳೇದು ಬಂತು 5,000 ಚಾನಲ್ಲು 125 ದೇಶದಲ್ಲಿ, ಆವಾಗ ನನಗೆ ಬಿಗ್ ಬಾಸ್ ಅವ್ರು ಕರೀಲಿಲ್ಲ. ಈ ಥರ ಬೈಯಕ್ಕೆ ಸ್ಟಾರ್ಟ್ ಆದವ್ರಿಗೇ ನಾನು ಏನು ಮಾಡ್ತಾಯಿದ್ದೆ, ಕಮೆಂಟಲ್ಲಿ ಪ್ಲೀಸ್ ಇನ್ನೂ ಬೈರಿ, ಇನ್ನೂ ಜಾಸ್ತಿ ಶೇರ್ ಮಾಡಿ, ಇನ್ನೂ ಪ್ಲೀಸ್ 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 ಅಂತ. ಅವರಿಂದನೇ ರೊಟೇಷನ್ ಜಾಸ್ತಿ ಆಗೋದು. ಆದರೆ ಹೊಗಳಿರೋದನ್ನ ಯಾರೂ ಶೇರ್ ಮಾಡಲ್ಲ, ತಿರ್ಗಾ ಮಾತಾಡಲ್ಲ. ನಿಂಗೆ ಬೈದ್ಬಿಟ್ಟವ್ರೆ ನೋಡು ಅಂತ ತೋರಿಸ್ತಾರೆ. ಹಂಗೆ ಸತೀಶ್ ಬೈದ್ಬಿಟ್ಟಿದ್ದೀನಿ ನೋಡು ಅಂತ ಅವ್ನು ಇನ್ನೊಬ್ಬಂಗೆ ತೋರಿಸ್ತಾನೆ. ಇದರಿಂದನೇ ಇವತ್ತು ನಾನು ಇನ್ನೂ ಫೇಮಸ್ ಆಗಿರೋದು. ಕರ್ನಾಟಕದಲ್ಲಿ ಒಂದೊಂದು ಮನೆಗೂ ಗೊತ್ತಾಗಂಗಾಗಿರೋದು ಬಿಗ್ ಬಾಸ್ ವೇದಿಕೆ. ಅದ್ರ ಜೊತೆಗೆ ಟ್ರೋಲ್ ಮಾಡೋರಿಂದ ನನಗೆ ನಮ್ಮ ಮಗನೇ ತೋರಿಸಿ ನೋಡ್ತಾ ಇರ್ತಾನೆ, ನಕ್ಕೊಂಡಿರ್ತೀವಿ. ಅವನಿಗೂ ಏನೂ ಬೇಜಾರಾಗಲ್ಲ, ನನಗೂ ಏನೂ ಬೇಜಾರಾಗಲ್ಲ. ಯಾಕಂದರೆ ಅದರಿಂದನೇ ಅವ್ರು ಅಂದ್ಕೊಳ್ತಾರೆ ತುಳಿತಾ ಇದ್ದೀವಿ ಅಂತ. ನಾನು ಅನ್ಕೊಳ್ತೀನಿ ಬಕ್ರಾಗಳು ವಿತೌಟ್ 0 ರೂಪೀಸಲ್ಲಿ ನನ್ನ ಬೆಳೆಸ್ತಾ ಇದ್ದಾರೆ. ನಿಮಗೆ ಯಾರಾದರೂ ಕೆಟ್ಟದಾಗ ಕಮೆಂಟ್ ಮಾಡಿದ್ರೆ ಖುಷಿ ಆಗುತ್ತೆ. ಬೆಗ್ ಮಾಡ್ತೀನಿ, ಕಾಲಿಗೆ ಬೀಳ್ತೀನಿ, ಪ್ಲೀಸ್ ಇನ್ನೂ ಬೈರಿ ಅಂತಲೂ ಮೆಸೇಜ್ ಮಾಡಿರೋ ಸ್ಕ್ರೀನ್ಶಾಟು ತೋರಿಸ್ತೀನಿ. ಮಗನ್ನ ಫೇಲ್ ಆಗ್ಬೇಕು ಅಂತ ಬಯಸ್ತೀರಾ ನೀವು? ಹೌದು. ಅದು ತುಂಬಾ ಟ್ರೋಲ್ ಆಗುತ್ತೆ. ಒಬ್ಬ ಅಪ್ಪ ಮಗನ್ನ ಫೇಲ್ ಆಗ್ಬೇಕು ಅಂತ ಬಯಸ್ತಾ ಇದ್ದಾನೆ, ಈತ ಎಂತ ಅಪ್ಪ ಅಂತ. ಈ ತರ ಟ್ರೋಲಿಂಗ್ಗಳಿಗೆ ಅಲ್ಲ, ಅವ್ರು ಲೋಫರ್ ನನ್ನ ಮಗ ಅಂತ ಬೈಲಿ ಅಂತಾನೆ ನಾನು ಹೇಳಿರೋದು. ಏನು ಕಾರಣ ಅಂದರೆ, ಫೇಲ್ ಆಗಿದ್ರೆ ನಾನು ಒಂದು 350 ಜನಕ್ಕೆ ಕರೆಸಿ ಪಾರ್ಟಿ ಕೊಡಿಸಿ ಅದನ್ನು ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಫೇಲ್ ಆದರೆ ಕಾರಣ ಏನಂದರೆ, ಫೇಲ್ ಆಗಲಿ ಅಂತ ಆಲ್ರೆಡಿ 5 ಪಿಕ್ಚರ್ ಕಳ್ಕೊಂಡೆ. ಅಂದರೆ ಅವನು ನಮ್ಮಪ್ಪ ಬಿಡ್ತಾ ಇಲ್ಲ ಓದೋವ್ರಿಗೂ. ಫೇಲ್ ಆದರೆ ಇಮಿಡಿಯೇಟ್ ಮೂವಿಗೆ ಲಾಂಚ್ 6 ತಿಂಗಳು. ಯಾಕಂದರೆ ಈಗ ಅನುಪಮ್ ಖೇರ್ದು ಬಾಂಬೆಲಿರೋದು 6 ತಿಂಗಳು ನಾನು ಇಲ್ಲಿ ಕಳಿಸ್ಬೇಕಂದ್ರೆ ಕಾಲೇಜ್ ಲೈಫ್ ಹಾಳಾಗುತ್ತೆ. ಈಗ ಡಿಗ್ರಿ ಎಲ್ಲ ಅವ್ನು 70% ತೆಗಿತಾ ಇದ್ದಾನೆ. ಅದಕ್ಕೆ ಡಿಗ್ರಿ ಮುಗಿಯೋವರೆಗೂ ಕಾಯ್ಬೇಕು, ಇನ್ನೂ 3 ವರ್ಷ ಕಾಯಬೇಕು. ಅದೇ ಫೇಲ್ ಆದರೆ ಇಮಿಡಿಯೇಟ್ ಅನುಪಮ್ ಖೇರ್ದು ಹಾಕ್ಬಿಟ್ಟು 6 ತಿಂಗಳಲ್ಲಿ ಫುಲ್ ಅವನ್ನ ಫಿಟ್ಟಾಗಿ ಮಾಡಿಬಿಟ್ಟು ಟಕ್ ಅಂತ ಫಿಲಿಮ್ಗೆ. ಯಾಕಂದರೆ ನಾನು ಹುಡ್ತಾನೆ ಅವನ್ನ ಓದಿಸ್ಬೇಕು ಅಂತ ಇಷ್ಟ ಇರಲಿಲ್ಲ, ಅವನ್ನ ಹೀರೋಗೆ ಮಾಡಬೇಕು ಅಂತ. ಅದಕ್ಕೆ ಹೀರೋಗೆ ಒಂದು ಏನು ಬೇಕಾಗಿರೋದು, ಒಂದು ಇಂಗ್ಲೀಷು, ಆಮೇಲೆ ಬಂದವ್ರ ಜೊತೆ ಹೆಂಗೆ ಮಾತಾಡಬೇಕು, ಅದೆಲ್ಲ ಕಲ್ಚರ್ ಎಲ್ಲ ಬರ್ತಾ ಅವ್ನಿಗೆ ಹೇಳ್ಕೊಟ್ಬಿಟ್ಟಿದ್ದೀನಿ. ತಗ್ಗಿ ಬಗ್ಗೆ ನಡೆಯೋದು ಅದೆಲ್ಲ ಬಂದ್ಬಿಟ್ಟಿದೆ. ಈ ಮೂವಿ ಆ್ಯಕ್ಟರ್ ಆಗೋಕ್ಕೆ ಡಿಗ್ರಿ ಬೇಕಾಗಿಲ್ಲ, ಅವನಿಗೆ ಡಬಲ್ ಡಿಗ್ರಿ ಬೇಕಾಗಿಲ್ಲ. ಕಾರಣ ಏನಂದರೆ ತುಂಬ ಆಫರ್ ಬರ್ತಾ ಇದೆ ಅವನಿಗೆ. ಇವಾಗ ಇನ್ನೂ 3 ವರ್ಷಕ್ಕೆ ಅವ್ನು ಏನಾರು ಶೇಪ್ ಚೇಂಜ್ ಆಗ್ಬೋದು, ಡುಮ್ಮ ಆಗ್ಬಿಡ್ಬೋದು, ಏನಾರು ಆಗ್ಬಿಡ್ತಾನೆ ಅಂತ ನಾನು ಏನಂದರೆ ಅನುಪಮ್ ಖೇರ್ದು ಅಲ್ಲಿ ಹಾಕಬೇಕು ಅಂತ 6 ತಿಂಗಳು ಕೋರ್ಸ್ಗೋಸ್ಕರ. ಯಾಕಂದರೆ ಇಲ್ಲಿ ರಜಾ ಬರೋದು 1 ತಿಂಗಳು 2 ತಿಂಗಳು ಅಷ್ಟೇ, ದಸರಾ ಹಾಲಿಡೇಸು ಅದು. ಆ ಟೈಮಲ್ಲಿ ನಾನು ಅಲ್ಲಿ ಫುಲ್ಲಿ ಟ್ರೈನಿಂಗ್, ಅವನ್ನ ಬಾಂಬೆಲೇ ಅಲ್ಲೇ ಮನೆ ಮಾಡಿಕೊಂಡು ಅಲ್ಲೇ ನಾನು ಇದ್ದು. ಯಾಕಂದ್ರೆ ನಾನಿಲ್ಲ ಅಂದರೆ ಇರಲ್ಲ ಅವನಿಗೋಸ್ಕರ ನಾನು 6 ತಿಂಗಳು ಅಲ್ಲೇ ಇರಬೇಕಲ್ಲ. ಆ ಕಾರಣಕ್ಕೆ ಅವನು ಫೇಲ್ ಆಗಲಿ ಅಂತ ನಾನು ಹೇಳ್ತಾ ಇರೋದು. ಇದು ಬಿಟ್ಟು ಇನ್ನು ಬೇರೆ ಏನಲ್ಲ. ನೀವು ನಿಮ್ಮನ್ನ ತುಂಬಾ ಸುಂದರ ಅಂತ ಅನ್ಕೊಳ್ತೀರಾ? ಹೌದು. ಇಮೇಜ್ ಲೆಕ್ಕಾಚಾರದಲ್ಲಿ ಅದಕ್ಕೆ ತಕ್ಕಂಗೆ ನೀವು ನಿಮ್ಮ ಜೀವನನ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಗೆ ಫಿಲಂ ಇಂಡಸ್ಟ್ರಿಯಲ್ಲಿ ಕನೆಕ್ಷನ್ಸ್ ಇದೆ ಅಂತ ಹೇಳ್ತೀರಾ. ಒಂದು ಪಾಯಿಂಟ್ ಅಲ್ಲಿ ನಾನು ಚಿಟ್ಕೆ ಹೊಡೆದ್ರೆ 100 ಜನ ಹೀರೋಯಿನ್ಸ್ ಓಡ್ ಬರ್ತಾರೆ ಅಂತ ಹೇಳ್ತೀರಾ. ಹೌದು. ಇದೆಲ್ಲವೂ ಜನರಲ್ ಆಡಿಯನ್ಸ್ಗೆ ಅತಿಶಯೋಕ್ತಿ ಅನ್ನಿಸ್ಬೋದು ಅಂತ ಯಾವತ್ತಾರು ಯೋಚನೆ ಮಾಡಿದ್ರ ನೀವು? ಇಲ್ಲ, ಇದರಲ್ಲಿ ಏನು ಮೀನಿಂಗಲ್ಲಿ ನೀವು ಕೇಳಿದ್ರೆ ನನಗೆ ಅದನ್ನು ಬಿಡಿಸಿ ಹೇಳಿ. 100 ಜನ ಬರ್ತಾರೆ ಅಂದರೆ ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ದೀನಿ ಆಲ್ರೆಡಿ. ಅದು ಟ್ರೋಲ್ ಆಗ್ತಾ ಇದೆ ಅಲ್ವಾ. 100 ಜನ ಬರ್ತಾರೆ ಅನ್ನಲ್ಲ, ನಿಮ್ಮ ಪ್ರಕಾರ ಎಲ್ಲಿಗೆ ಅಂತ ಅನ್ಕೊಂಡಿದ್ದೀರಾ? ಅದನ್ನ ನೀವು ಹೇಳಬೇಕು. ಅದನ್ನೇ ನಾನು ನಿಮ್ಗೆ ಆನ್ಸರ್ ಕೊಡ್ತಾ ಇದ್ದೀನಿ. ಈಗ ಒಂದು ಫಂಕ್ಷನ್ ಮಾಡಿದ್ರೆ ಒಂದು ಹೀರೋಯಿನ್ನ ನೀವು ಆ ಫಂಕ್ಷನ್ಗೆ ಕರೆಸ್ಬೇಕಂದ್ರೆ ಮಿನಿಮಮ್ 50,000ದಿಂದ 2.5 ಲಕ್ಷ ಕೊಡಬೇಕು. ಅವ್ರು ಫೇಮಸ್ ಇದ್ದರೆ 10 ಲಕ್ಷ 15 ಲಕ್ಷ 18 ಲಕ್ಷದವರೆಗೂ ಕೊಡಬೇಕು. ನಾನೇನಂದರೆ ನ್ಯೂಸ್ ಮೇಕರ್, ಅಂದರೆ ಕ್ರೌಡ್ ಪುಲ್ಲರು, ಮೀಡಿಯಾ ಪುಲ್ಲರು. ಎಲ್ಲರೂ ಪೇ ಮಾಡಿ ಮೀಡಿಯಾನ ಕರ್ಸ್ಕೊಳ್ತಾರೆ. ಅಂದರೆ ಅವ್ರ ಪ್ರಮೋಷನ್ಗೋಸ್ಕರ. ಒಂದು ಹೀರೋಯಿನ್ ಆದ್ರೂ ಅವರು ಪ್ರಮೋಷನ್ಗೋಸ್ಕರ ಅವ್ರು ಪೇ ಮಾಡಲೇಬೇಕು. ಒಂದು ಮೂವಿ ಇದು ಮಾಡಿದ್ರು ಪೇ ಮಾಡಿ ಕರ್ಸ್ಕೊಂಡ್ರೆ ಅವ್ರು ಬರೋದು. ಚಿತ್ರರಂಗಕ್ಕೂ ನನಗೂ ನೇರವಾಗಿ ನಂಟಿದೆ ಅಂತ ಹೇಳಿದ್ರಿ. ಒಂದಷ್ಟು ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಆಕ್ಟ್ ಮಾಡಿರೋ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದೆ. ಅಂದ್ರೆ ಒಂದಷ್ಟು ಪಾತ್ರಗಳ ವಿಡಿಯೋಗಳು. ಒಂದು ಜನರಲ್ ಡೌಟ್ ಇರೋದು, ತುಂಬಾ ಜನಕ್ಕೆ ಅನ್ನಿಸ್ತಾ ಇದೆ, ನೀವು ಉಪೇಂದ್ರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರ?
ಇಲ್ಲ ಉಪೇಂದ್ರ ಮೂವಿಲಿ ಮಾಡಿಲ್ಲ. ನಾನು ಫಸ್ಟ್ ಮಹಾನಗರ ಅಂತ ಮೂವಿ, ಅದರಲ್ಲಿ ವಿನೋದ್ ಪ್ರಭಾಕರ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ. ಅದು ಏನಂದರೆ ನನ್ನ ಪರ್ಸ್ನಾಲಿಟಿ ನೋಡಿ ತೊಗೊಂಡಿದ್ದು. ಅದು ಬಿ ಎನ್ ಗಂಗಾಧರ್ ಅಂತ ನಮ್ಮ ರಿಲೇಷನ್ನು. ಆದರೆ ಅದು ಹಿಂದೆ ಹಿಸ್ಟ್ರಿ ಬೇರೆ ಇದೆ. ಆದರೆ 6 ತಿಂಗಳ ಹಿಂದೆ ಬೇರೆ ಕೆ ಶಿವರಾಮ್ IAS ಆಫೀಸರ್ ಒಂದು ದೊಡ್ಡಾಲ್ಮರ ಹತ್ರ ನನ್ನ ಪರ್ಸ್ನಾಲಿಟಿ ಡ್ರೆಸ್ನೆಸ್ ನೋಡಿ ಕರೆದು ಅವ್ರ ಜೊತೆ ರಮೇಶ್ ಅಂತ ಇರ್ತಾರೆ, ಅವ್ರು ಹೇಳಿ ಬಿ ಎನ್ ಗಂಗಾಧರ್ ಅಂತ ಗಾಂಧಿನಗರಲ್ಲಿ ಹೋಗು ಅಂತ ಕಳಿಸ್ತಾರೆ. ನಾನು ಹೋಗಿ ಕೇಳ್ತೀನಿ, ಅವರು ರೆಸ್ಪಾನ್ಸ್ ಮಾಡೋ ಆಯ್ತು ಹೇಳ್ತೀನಿ ಮಾಡ್ತೀನಿ ಅಂತ ಕಳಿಸ್ಬಿಡ್ತಾರೆ. 6 ತಿಂಗಳಾದಮೇಲೆ ಒಂದು ಮದುವೆಯಲ್ಲಿ ಸಿಗ್ತಾರೆ. ನೋಡಿದ್ರೆ ಸ್ವಂತ ರಿಲೇಷನ್ ಆಗಿರ್ತೀವಿ ಬಿ ಎನ್ ಗಂಗಾಧರ್ ಸರ್ ನಾವು. ಅವ್ರೇನು ಮಾಡ್ತಾರೆ, 6 ತಿಂಗಳಲ್ಲಿ 4 ಮೂವಿ ಕಳಿಸ್ತಾರೆ. ಯಾವ್ದು ನಡೀತಾ ಇದೆಯೋ ಚೆಕ್ ಮಾಡೋ ಅಂತಾರೆ. ಅವ್ರು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ ಫಿಲ್ಮ್ ಚೇಂಬರ್ಗೆ. ಆ ಟೈಮಲ್ಲಿ ಫೋನ್ ಹೊಡಿತಾರೆ, ಆಯಿತು ಬರ್ತಾ ಇದ್ದಾರೆ ನಮ್ಮ ರಿಲೇಷನು ತಗೋ. ಆವಾಗ ಫಸ್ಟ್ ಮಹಾನಗರ ಮೂವಿಲಿ ಫ್ರೆಂಡ್ ಕ್ಯಾರೆಕ್ಟ್ರು, ಸುಮ್ಮನೆ ವಿನೋದ್ ಪ್ರಭಾಕರ್ ಹಿಂದೆ ನಿಂತ್ಕೊಳ್ಳೋ ಫ್ರೆಂಡ್ಸ್ ಥರ. ಅದಾದಮೇಲೆ ಬದ್ರಿ ಮೂವಿಲಿ ಬದ್ರಿ ಯೋಗೇಶ್ವರ್ ಸರ್ ಫ್ರೆಂಡ್ ಕ್ಯಾರೆಕ್ಟ್ರು. ಅದರಲ್ಲಿ ನಂದು 2828 ಪಲ್ಸರ್ ಬೈಕು ಯೂಸ್ ಮಾಡಿದ್ದಾರೆ. ಫೋಟೋ ಸಾಂಗಲ್ಲೆಲ್ಲ ನನ್ನ ಬೈಕೇ ಇರೋದು. ಅದು 2ನೇ ಮೂವಿ. 3ನೇ ಮೂವಿ ಬಂದು ಬಿ ಎನ್ ಗಂಗಾಧರ್ ಸರ್ದೇ ಮೂವಿ. ಅದು ಕಾಮಿಡಿ ಮೂವಿ. ಅದರಲ್ಲಿ ನವೀನ್ ಮಯೂರು ಮೋಹನ್ನು ಹೀರೋ, ನಾನು ಇನ್ನೊಬ್ಬರು ಆ್ಯಂಟಿ ಹೀರೋ. ಅಂದರೆ ಹೀರೋಯಿನ್ನ ನಾವು ಮದುವೆ ಆಗಬೇಕಾಗಿರುತ್ತೆ. ಅಂದರೆ ಫುಲ್ ಕಾಮಿಡಿದು. ನಾವು ಅಂದ್ಕೊಂಡು ಅವ್ರಿಗೆ ಲೈನ್ ಹೊಡೆದ್ಬಿಡ್ತಾರೆ. ಆ ಥರ ಕಾಮಿಡಿದು ಇಬ್ಬರದು ಜಗಳ ಥರ ಫುಲ್ ಮೂವಿ ಇದ್ದೀನಿ. ಅದು ಸ್ವಲ್ಪ ದೊಡ್ಡ 2 ಮೂವಿ ಆಗ್ತೀನಿ, 3ನೇದಕ್ಕೆ ಫುಲ್ ಮೂವಿ ಇದ್ದೀನಿ, ಫುಲ್ ಪಾತ್ರ ಇದೆ. ಅದಾಗ್ತಿದ್ದಂಗೆ ದರ್ಶನ್ ಮೂವಿಲೂ ಫುಲ್ಲಾಗಿರ್ತೀನಿ. ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇರ್ತೀನಿ. ಇವಾಗ ಎಲ್ಲರೂ ಫೋಟೋ ಬಿಡ್ತಾ ಇದ್ದಾರೆ, ಕರ್ರಗಿದ್ದಾನೆ ಅಮೀರ್ ಖಾನ್ ಥರ ಇಲ್ಲ ಅಂತ. ಆ ಕರ್ರಗೆ ಮಾಡಿದ್ದಕ್ಕೆ ನಾನು ಫಿಲಿಮ್ ಲ್ಯಾಂಡ್ ಬಿಟ್ಟಿದ್ದು. ಮಗನನ್ನ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಎಲ್ಲ ರೀತಿಯಾಗೂ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರಿ. ಸಿನಿಮಾ ಹೇಗಿರುತ್ತೆ? ಸಿನಿಮಾದ ಹಿಂದೆ ಯಾರೆಲ್ಲ ಕೆಲಸ ಮಾಡ್ತಾರೆ? ಅದೇನಾದರೂ ಬ್ಲೂ ಪ್ರಿಂಟ್ ಹಾಕ್ಕೊಂಡಿದ್ದೀರಾ? ಕಸ ಕೊಟ್ಟರೆ ರಸ ಮಾಡ್ತೀನಿ. ನನಗೆ ಪ್ರೊಡ್ಯೂಸರ್ಸ್ ಬಂದು ಅವರೇ ಬರ್ತಾರೆ, ಅವರೇ ಸ್ಟೋರಿ ಇದ್ದುಕೊಂಡು ನಿಮ್ಮ ಮಗನ ಕೊಡ್ತೀರಾ ಅಂತ. ಆಗಲೇ ತೆಲುಗುದೆಲ್ಲ ಆಫರ್ ಬಂದಿದೆ. ನಾನು ಏನೇನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಜಿಮ್ಗೂ ಕಳಿಸಲ್ಲ, ವಾಕಿಂಗೂ ಕಳಿಸಲ್ಲ. ಯಾಕಂದ್ರೆ ಜಿಮ್ ಮಾಡಿದವ್ರನ್ನೆಲ್ಲ ನೋಡ್ತಾ ಇದ್ದೀನಿ ಈಗ. ಬಂಡವಾಳ ನೀವು ಹಾಕ್ತಿಲ್ಲ? ಬಂಡವಾಳ ನಾನು ಮುಟ್ಟಾಳನ ಸರ್ ಹಾಕಕ್ಕೆ. ಮೂವಿಗೆ ದುಡ್ಡು ಹಾಕಿದ್ರೆ ದುಡ್ಡು ಬರುತ್ತಾ ಸರ್? ಅಂದ್ರೆ ಮಗನ ಮೇಲೆ ಈಗ ನಂಬಿಕೆ? ನಾನು ಹಾಕಲ್ಲ. ದುಡ್ಡೇ ಹಾಕದೆ ದುಡ್ಡು ಹಾಕೋರು ನನಗಿದ್ದಾರೆ ಸರ್. ಬಾಂಬೆಯಿಂದ ತೆಲುಗುಯಿಂದ ದುಡ್ಡು ಹಾಕೋರು ಇದ್ದಾರೆ ಸರ್. ನಾನು ಯಾಕೆ ದುಡ್ಡು ಹಾಕ್ಲಿ ಸರ್? ಅಂದ್ರೆ ನಿಮ್ಗೆ ನಾಯಿಗೆ ಹಾಕಿದ್ರೆ ದುಡ್ಡು ಬರುತ್ತೆ ಸರ್, ಮೂವಿಗೆ ಹಾಕಿದ್ರೆ ಬರ್ಬಾದ್ ಆಗ್ತಾರೆ ಸರ್. ಈಗ ಸಿನಿಮಾ ಇನ್ವೆಸ್ಟ್ಮೆಂಟ್ ಮೇಲೆ ಸತೀಶ್ ಅವ್ರಿಗೆ ನಂಬಿಕೆ ಇಲ್ಲ, ಸತ್ರು ನಂಬಿಕೆ ಇಲ್ಲ. ನನಗೆ ಹಾಕೋರಿದ್ದಾರೆ ಸರ್. ನನ್ನ ಟ್ಯಾಲೆಂಟೇ ಬೇರೆ ಸರ್. ಹೆಲಿಕಾಪ್ಟ್ರೆ 3 ದಿನ ಫ್ರೀ ಕೊಡ್ತಾರೆ ಅಂದರೆ ನನ್ನ ನಂಬಿಟ್ಟು ಮೂವಿಗೆ ದುಡ್ಡು ಹಾಕಲ್ವಾ ಸರ್? ಅಷ್ಟು ದೊಡ್ಡವ್ರು ಪರಿಚಯ ಇದ್ದಾರೆ ಸರ್. ಮತ್ತೆ ಈಗ ನಿರ್ಮಾಪಕರನ್ನ ಹೇಗೆ ಒಪ್ಪಿಸ್ತೀರಾ ನೀವು? ಒಪ್ಸೋದೇ ಇಲ್ಲ ಸರ್, ಅವರೇ ಬರ್ತಾರೆ ಸರ್. ಒಪ್ಸೋದೇ ಇಲ್ಲ, ಅವರೇ ಬರ್ತಾರೆ. ಆಲ್ರೆಡಿ 5 ಬಂದಿದ್ದಾರೆ ಸರ್. ಅಂದ್ರೆ ನಿಮಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇಲ್ವಾ? ಹೈ ಬಜೆಟೇ ಮಾಡೋ ಸರ್. ಲೋ ಬಜೆಟ್ ಒಂದು 50 ಸಿನಿಮಾ ಬಂದಿರ್ಬೋದು ಸರ್. ಅವ್ರಿಗೆ ಫೋನು ಮಾತಾಡದೆ ಇಟ್ಬಿಡ್ತೀನಿ ಸರ್. ತುಂಬ ಹೈ ಬಜೆಟ್ಗೆ ಲಾಂಚ್ ಮಾಡೋದು ಸರ್. ಲೋ ಬಜೆಟಿಗೆ ಬಿಡೋದೇ ಇಲ್ಲ ಸರ್.